ಹುಬ್ಬಳ್ಳಿಯಲ್ಲಿ ಚರಂಡಿಯಲ್ಲಿ ವ್ಯಕ್ತಿ ಕೊಚ್ಚಿ ಹೋಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. ಮೃತನ ನಿವಾಸಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಭೇಟಿ ಕೊಟ್ಟಿದ್ದಾರೆ. ಹಳೆ ಹುಬ್ಬಳ್ಳಿಯ ಬೀರಬಂದ ಓಣಿಯಲ್ಲಿರುವಂತಹ ಹುಸೇನ್ ಸಾಬ್ ಕಳಸ ನಿವಾಸ ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು. ಹುಸೇನ್ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಹುಸೇನ್ ಸಾಹೇಬ್ ಮನೆಗೆ ಭೇಟಿ ನೀಡಿ 5 ಲಕ್ಷ ಪರಿಹಾರದ ದಾಖಲೆಯನ್ನು ಕೂಡ ಹಸ್ತಾಂತರ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು. ಜೂನ್ 11ನೇ ತಾರೀಕು ಹುಬ್ಬಳ್ಳಿಯ ಬೆಳಗಲಿ ಕ್ರಾಸ್ ಬಳಿ ಆಯಾ ತಪ್ಪಿ ಚರಂಡಿಗೆ ಬಿದ್ದು ಕೊಚ್ಕೊಂಡು ಹೋಗಿದ್ರು ಹುಸೇನ್ ಕಳ್ಸ್ ಅನ್ನುವಂಥ ವ್ಯಕ್ತಿ. ಬೈಕ್ನಲ್ಲಿ ಮನೆಗೆ ಹೋಗುವಾಗ ಚರಂಡಿ ನೀರಲ್ಲಿ ಕೊಚ್ಕೊಂಡು ಹೋಗಿದ್ರು. ನಿರಂತರ ಕಾರ್ಯಾಚರಣೆ ನಂತರ ಮುಳ್ಳಿನ ಪೊದೆಯಲ್ಲಿ ಅವರ ಮೃತದೇಹ ಪತ್ತೆಯಾಗಿತ್ತು. ಸದ್ಯ ಕುಟುಂಬಸ್ಥರನ್ನ ಭೇಟಿಯಾಗಿ ಅವರಿಗೆ 5 ಲಕ್ಷ ಪರಿಹಾರ ಧನದ ದಾಖಲೆಗಳನ್ನು ಹಸ್ತಾಂತರ ಮಾಡಿದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು. कितने बच्चे? 2 बच्चे। क्या कर रहे हो? कितना है? 10 एकड़ 3 भाई सवाल। क्या कर रहे हो? क्या कर रहे हो? ಏನ್ ಕಲ್ತೆ? क्या करे बोलतो एजुकेशन ITI ಮಾಡ್ತಾರೆ ರೈತ ಇಲ್ಲ ಹೋಗ್ತೆ ಹೊರಕ್ಕೆ ಗವರ್ನಮೆಂಟ್ ಮಾಡ್ತಾರೆ गवर्नमेंट ಹಾಗೆ ಜಮಾತ್ के नंबर पे अच्छे साहब थैंक यू 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ನನ್ನ ಜೊತೆ ನಿನ್ನೆನೂ ಮಾತನಾಡಿದ್ದಾರೆ, ಇವತ್ತು ಮಾತನಾಡಿದ್ದಾರೆ. ಈ ಥರ ದುರಂತ ಏನೇನು ಆಗ್ತಾ ಇದೆ, ಇದು ಒಂದು ಮಳೆ ಹೆಚ್ಚಾಗಿದೆ. ಸುಮಾರು ಹುಬ್ಬಳ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆ್ಯಾವ್ರೇಜ್ 60 mm ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನ ನಾಡಿಯಾಗಿ ಅಸ್ವಸ್ಥಾಗಿರ್ತಕ್ಕಂಥ ತಮಗೆಲ್ಲ ಮಾಹಿತಿ ಇದೆ. ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆನೇ ನೋಡಿದ್ದಾರೆ. ಇದು ಗಟರ್ನಲ್ಲಿ ಬಿದ್ದು ಸಾವಿಗೆ ಈಡಾಗಿರ್ತಕ್ಕಂಥದ್ದು. ಯಾವಾಗ ಈ ಕಾಂಕ್ರೀಟ್ ರಸ್ತೆಗಳು ಇದ್ದಾವೆ ಮನೆ ಎದುರುಗಡೆ, ಸೊ ಮಳೆ ಜಾಸ್ತಿ ಬಂದಾಗ ಅದು ಸ್ವಲ್ಪ ಗಟ್ರಗಳ ಮೇಲೆ ನೀರು ಹೋಗ್ತಾ ಇದೆ. ಇವರು ಸ್ವಲ್ಪ ಜಾಗೃತಿ ಇರಬೇಕಾಗಿತ್ತು, ಅದ್ರ ಜೊತೆ ಗಟ್ರು ಕೂಡ ಮುಚ್ಚಬೇಕಾಗಿತ್ತು. ಅದಕ್ಕೆ ಇವತ್ತು ನಾವು ಕಮಿಷನರಿಗೆ ತಾಕೀತು ಕೂಡ ಮಾಡಿದ್ದೀವಿ. ಇಂಥಲ್ಲಿ ಎಲ್ಲೆಲ್ಲಿ ಓಪನ್ ಡ್ರೈನೇಜ್ಗಳಿದ್ದಾವೆ, ಗಟ್ರಗಳಿದ್ದಾವೆ, ಅದನ್ನು ಮುಚ್ಚಬೇಕು. ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಸ್ವಲ್ಪ ಜಾಗೃತರಾಗಿ ಇದ್ರ ಬಗ್ಗೆ ಜವಾಬ್ದಾರಿಯನ್ನು ತಗೋಬೇಕಂತ ತಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿನ್ನೆವರೆಗೆ 120 ಮನೆಗಳು ಅಂದರೆ ಸಂಪೂರ್ಣ ಅಲ್ಲ, ಸಿಳ್ತಗೊಂಡಿರೋದು ಅಥವಾ ಗಾಡಿಗಳು ಅರ್ಧ ಗಾಡಿ ಬಿದ್ದಿರ್ತಕ್ಕಂಥದ್ದು, ಅರ್ಧ ಮನೆ ಕುಸಿತ ಬಿದ್ದಿರ್ತಕ್ಕಂಥ ಸುಮಾರು 120ವರೆಗೆ ನಮ್ಮಲ್ಲಿ ನಿನ್ನೆವರೆಗೆ ವರದಿದೆ. ಎವ್ರಿ ಡೇ ಅಪ್ಡೇಟ್ ಆಗುತ್ತೆ. ಯಾಕಂದರೆ ಇನ್ನು ಮಳೆಗಾಲ ಮುಗಿಯವರೆಗೆ ಎಷ್ಟು ಮನೆಗಳಿಗೆ ಈ ಥರ ಹಾನಿ ಆಗುತ್ತೆ. ಸರ್ಕಾರ ವತಿಯಿಂದ ಕೂಡಲೇ ನಾವು ಅವರಿಗೆ ಪರಿಹಾರ ಕೊಡ್ತಕ್ಕಂಥದ್ದು ಅಥವಾ ಹೊಸ ಮನೆ ಮಾಡ್ತಕ್ಕಂಥದ್ದು ಏನು ಸರ್ಕಾರದ ನಿಯಮಗಳು ಕಾನೂನುಗಳಿದಾವೆ ಅದರ ಪ್ರಕಾರ ಮಾಡಿಕೊಡ್ತೀವಿ. ಈಗ 2 ನಮ್ಮ ಮಾಹಿತಿ ಪ್ರಕಾರ 2 ಜೀವಹಾನಿಯಾಗಿರ್ತಕ್ಕಂಥದ್ದು. 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ನೇರವಾಗಿ ನನ್ನ ಜೊತೆ ನಿನ್ನೆನೂ ಮಾತನಾಡಿದ್ದಾರೆ, ಇವತ್ತು ಮಾತನಾಡಿದ್ದಾರೆ. ಈ ಥರ ದುರಂತ ಏನೇನು ಆಗ್ತಾ ಇದೆ, ಇದು ಒಂದು ಮಳೆ ಹೆಚ್ಚಾಗಿದೆ. ಸುಮಾರು ಹುಬ್ಬಳ್ಳಿ ತಾಲೂಕಿನಲ್ಲಿ ಅಥವಾ ಇಡೀ ಧಾರವಾಡ ಜಿಲ್ಲೆಯಲ್ಲಿ ನಮಗೆ ಸುಮಾರು ಆ್ಯಾವ್ರೇಜ್ 60 mm ಜಾಸ್ತಿ ಮಳೆ ಒಂದೇ ರಾತ್ರಿ ಆಗಿರೋ ಕಾರಣ ಸಾಕಷ್ಟು ನೀರು ಬಂದು ಜನರಿಗೆ ಜೀವನ ನಾಡಿಯಾಗಿ ಅಸ್ವಸ್ಥಾಗಿರ್ತಕ್ಕಂಥ ತಮಗೆಲ್ಲ ಮಾಹಿತಿ ಇದೆ. ತಮ್ಮ ಮುಖಾಂತರ ಇಡೀ ಕರ್ನಾಟಕ ಜನತೆನೇ ನೋಡಿದ್ದಾರೆ. ಇದು ಗಟರ್ನಲ್ಲಿ ಬಿದ್ದು ಸಾವಿಗೆ ಈಡಾಗಿರ್ತಕ್ಕಂಥದ್ದು. ಯಾವಾಗ ಈ ಕಾಂಕ್ರೀಟ್ ರಸ್ತೆಗಳು ಇದ್ದಾವೆ ಮನೆ ಎದುರುಗಡೆ, ಹಿಂದೆ ಬರ್ರಿ ಸರ್, ಹಿಂದೆ ಬರ್ರಿ.